ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂತಪ್ಪ ಅಂತ ಹೇಳಿದ್ರೆ, ಬಸವನಗುಡಿಯಲ್ಲಿ ಅವರೇ ಬೇಳೆ ಮೇಳ ನಡೀತಿದೆಯಂತೆ. ಸೊ ಅದಕ್ಕೋಸ್ಕರ ನನಗೊಂದು VIP ಇನ್ವಿಟೇಷನ್ ಸಿಕ್ಕಿತ್ತು. ನಾನು +1 ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಭರತ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಅವರೇ ಬೇಳೆದಲ್ಲಿ ಏನೇನು ಮಾಡಿರ್ತಾರೆ, ನಾವು ಏನೇನು ತಿನ್ಬೋದು, ಆಮೇಲೆ ಹೆಂಗೆ ಬಾಂಬ್ ಹಾಕ್ಬೋದು ಅನ್ನೋದೆಲ್ಲ ತೋರಿಸ್ತೀನಿ. ಬನ್ನಿ. ಗೈಸ್, ಫೈನಲಿ ಬಂದು ರೀಚ್ ಆಗಿದ್ದೀವಿ. ಕಾರ್ ಪಾರ್ಕಿಂಗ್ ಸಿಗದೆ ಯಾವುದೋ ಹುಚ್ಚೆ ಕೊಚ್ಚೊಡಿತೈತೆ ಆ ಜಾಗದಲ್ಲಿ ಹಾಕಿದ್ದೀನಿ. ಬೇರೆ ಇನ್ನೆಲ್ಲಾದರೂ ಹಾಕಿರೋ ತೆಗಿಯೋಕ್ಕಾಗಲ್ಲ ಅಂತೇಳಿ. ಇನ್ನೊಂದೇನೆಂದರೆ, ಜೀವನದಲ್ಲಿ ಫಸ್ಟ್ ಟೈಮ್ ಅವರೇ ಬೇಳೆ ಮೇಳಕ್ಕೆ ಬರ್ತಾ ಇರೋದು. ಇಲ್ಲಿವರೆಗೂ ನಾನು ಬಂದೇ ಇಲ್ಲ, ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ವಿಪುರಂ ಫುಡ್ ಸ್ಟ್ರೀಟಲ್ಲಿ ಅವರೇ ಬೇಳೆ ದೋಸೆ ಇದು ಮಾತ್ರ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಯಾವ ಥರ ಇರುತ್ತೆ ಅವರೇ ಬೇಳೆ ಮೇಳ ನೋಡ್ಕೊಂಡು ಬರೋಣ. ಮಳೆ ಬೇರೆ ಬರ್ತಾಯಿದ್ದು ಗೈಸ್. ಎಂಟ್ರಿ ಇವಾಗ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ, ಇಲ್ಲಿ ನೋಡಿದ್ರೆ ಫಸ್ಟ್ ಕಾಣಿಸಿದ್ದೆ ನಮ್ಮ ವಿಕಿಪೀಡಿಯಾ. ಲೇಡಿ ವೇಷ ಹಾಕೊಂಡು ಆರಾಮಾಗವ್ರೆ. ನಮ್ಮ ಜಾಲಿ ಒಬ್ಳಿದ್ದಾಳೆ, ತೋರಿಸ್ತೀನಿ ಬನ್ನಿ. ಅವಳು ನೋಡಿದ ತಕ್ಷಣ ಅವಳು ರಿಯಾಕ್ಷನ್ ನೋಡಿ ಯಾವ ಥರ ಇರುತ್ತೆ. ಏನು ಹಂಗೆ ನೋಡ್ತಾ ಇದೆಯಾ? ರಿಯಾಕ್ಷನ್ ಶಾಕ್ ಆಯ್ತಾ? ಆಗಿರಲೇಬೇಕು. ಇದು ಇವಳ ರಿಯಾಕ್ಷನು. ಹೌ ಯು? How are you? I am fine, super. ಮದುವೆ ಆದ್ಮೇಲೆ ಏನ್ರಿ ಗೈಸ್, ಇವಳು ಮದುವೆ ಆಗ್ಬಿಟ್ಟೈತೆ. ಆಂಟಿ ಇವಳು ಆಂಟಿ ಕರ್ದಿದ್ದೀನಿ, ಬಂದಿಲ್ಲ. ನಾನೇನು ಆಂಟಿ ಥರ ಇದ್ದೀನ? ಕಮೆಂಟ್ ಮಾಡಿ. ಓಕೆ ಆಂಟಿ, ಬರ್ತೀವಿ, ಸಿಗೋಣ, ಬಾಯ್. ನಾನೇನು ಫ್ಯಾನ್ ಅಲ್ಲ. ಫಸ್ಟ್ ಅವರೇ ಬೇಳೆ ಮಿಕ್ಸರ್ ಕೌಂಟ್ರ್ ಅಂತೆ, ನೋಡೋಣ, ಟ್ರೈ ಮಾಡೋಣ. ಅವರೇ ಬೇಳೆ ಮಿಕ್ಸರ್ ಯಾವ್ಯಾವು ಅಂತ ತೋರಿಸ್ತೀನಿ ನೋಡಿ. ಇದು ಚಿಲ್ಲಿ, ಗಾರ್ಲಿಕ್ಕು, ಪುದೀನ, ಪೆಪ್ಪರು, ಕಾಂಗ್ರೆಸ್ಸು, ಇದು ಅವಲಕ್ಕಿ, ಆಮೇಲೆ ಪೇಪರ್ ಅವಲಕ್ಕಿ ಅಂತೆ. ಇವೆಲ್ಲ ತಿಂದರೆ ಬಿಟ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತಾ, ಇವನು ಏನು ತಿಂದವನೇ ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಇರ್ತೈತೆ. ಒಟ್ಟಲ್ಲಿ ಅವರೇ ಬೇಳೆ ಸ್ಮೆಲ್ ಅಂತೂ ಬರ್ತಾ ಇರ್ತೈತೆ, ಯಾವ ಫ್ಲೇವರ್ ಅಂತ ಯಾರಿಗೂ ಗೊತ್ತಾಗಲ್ಲ. ಮಿಕ್ಸರ್ ಎಲ್ಲ ಟ್ರೈ ಮಾಡಿದ್ದಾಯಿತು, ವೆರೈಟಿ ಮಿಕ್ಸರ್. ಆದರೆ ನಂಗೆ ಇಷ್ಟ ಆಗಿ ಚಿಲ್ಲಿ ಒಂದೇ. ಸೊ ಬನ್ನಿ ಇವಾಗ ಸ್ವೀಟ್ ಟ್ರೈ ಮಾಡೋಣ. ಸ್ವೀಟಲ್ಲಿ ಏನೇನಿದೆ ನೋಡೋಣ. ಅಣ್ಣ ಏನೇನಾಯ್ತು ಅಣ್ಣ ಸ್ವೀಟಲ್ಲಿ? ಮೈಸೂರು ಪಾಕು ಎಲ್ಲ ಕಾಣಿಸ್ತಾನೆ ಇಲ್ಲ ಇವಾ? ಓಕೆ, ಜಾಮೂನು, ಮೈಸೂರು ಪಾಕು, ಜಿಲೇಬಿ, ಇದು ಏನಿದು ಪೇಡ, ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಸ್ವೀಟಲ್ಲಿ ಫಸ್ಟ್ ನೋಡಿ, ಇದೇನು ಚಿಕ್ಕಿ, ಅವರೇ ಬೇಳೆ ಚಿಕ್ಕಿ ಹೆಂಗೈತೆ, ಮಸ್ತಾಗೈತಲ್ಲ. ಇದು ಒಂದು ಟ್ರೈ ಮಾಡೋಣ. ಗುಸ್ರು ಜಾಸ್ತಿ, ಅದಕ್ಕೆ ಸೈಡ್ಗೆ ಎತ್ಕೊಂಡ್ಬಂದ್ಬಿಟ್ಟೆ. ಹಾಂ, ಮಸ್ತಾಗೈತೆ, ಡಿಫ್ರೆಂಟ್ ಆಗಿದೆ. ಸೇಮ್ ನಾರ್ಮಲ್ ಚಿಕ್ಕಿ ಥರನೇ ಐತೆ, ಬಟ್ ಅವರೇ ಬೇಳೋದು ಕ್ರೇಜಿ. ಅವರೇ ಬೇಳೆ ಜಿಲೇಬಿ ಮಸ್ತಾಗೈತಲ್ಲ, ಟೇಸ್ಟ್ ಮಾಡೋಣ. ಜುಮ್ಮಂತೆ ಚೆನ್ನಾಗೈತೆ. ಲೇ ನೀನೇನು ನಾನು ಡವೇನೋ ಹಿಂಗೆ ತಿನ್ಸಾಕ ನಿನಗೆ ಎತ್ಕೊಂಡು ತಿನ್ನಲೇ. ಬೇಳೆ ಪಾನಿಪುರಿ ಟ್ರೈ ಮಾಡೋ ಟೈಮು. ಅಣ್ಣ 100 ಗ್ರಾಮ್ ಎಕ್ಸ್ಟ್ರಾ ಹಾಕೋಣ, ನಾಳೆ ಎಲ್ಲರಿಗೂ ಗೊತ್ತಾಗ್ಬೇಕು ನಾನು ಅವರೇ ಬೇಳೆ ತಿಂದಿದ್ದೀನಿ ಅಂತ. ಅವರೇ ಬೇಳೆ ಪಾನಿಪುರಿ ಚಳಿಗೆ ಪರ್ಫೆಕ್ಟ್ ಪಾನಿಪುರಿ, ಆದರೆ ತಿನ್ಸಕ್ಕೆ ಹುಡುಗಿರಿಲ್ಲ ಅಷ್ಟೇ. ಅಣ್ಣ ಏನಾಯ್ತಣ್ಣ ಡ್ರೈ ಚಾಟ್ಸು? ಇವಾಗ ನಾವು ಬಂದಿರೋದು ಅವರೇ ಬೇಳೆ ಗೋಬಿ ಹತ್ರ. ಗೋಬಿ ಮಾಡ್ತಾ ಇದ್ದಾರೆ ನೋಡಿ. ಅಣ್ಣ ನಿಧಾನ ಕಳ್ಳಾಡ್ಸು. ಅಯ್ಯಯ್ಯೋ, ವೈರ್ಲೆಸ್ ಆಗಿ ತಿನ್ಸಂಗಿದ್ಯಾ ಯಾಕೋ ನೀನು. ಗೈಸ್, ಅವರೇ ಬೇಳೆ ಗೋಬಿ ರೆಡಿ. ತಿನ್ನೋ, ನಗ್ತಿಯಲ್ಲೋ ಗೈಸ್. ಅದಾದಮೇಲೆ ನಾವು ಬಂದಿರೋದು ಸ್ವೀಟ್ ತಿನ್ನೋಕ್ಕೆ. ಸ್ವಲ್ಪ ಅವರೇ ಬೇಳೆ ಹೋಳಿಗೆ. ನಮ್ಮ ಗುರುಗಳು ಯಾಕೋ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಹೋಳಿಗೆ ಹಾಕ್ತವ್ರೆ. ಏನು ಸಮಾಚಾರ ಅಂತ ಗೊತ್ತಿಲ್ಲ. ಹಂಗೆ ಅಂದರೆ ಹೆಂಗೆ? 4 ಜನ ನೋಡಲಿ ಎಂದು ಒಳ್ಳೊಳ್ಳೆ ಕಲರ್ ಬರಲಿ, ಒಳ್ಳೊಳ್ಳೆ ಕಲರ್ ಬರಲಿ. ಯಾವ ಇವೆಲ್ಲ? ಒಳ್ಳೊಳ್ಳೆ ಕಲರ್ ಬರಲಿ ನೋಡೋಣ. ಮೇಡಮ್, ನಮ್ಗೆ ಕಲರ್ ಬೇರೆ ಇದೀವಲ್ಲ, ಯಾರು ಮಾತಾಡ್ಸಲ್ಲ. ಹಂಗೆ ಸ್ಮೈಲ್ ಕೊಟ್ರೆ ಹಿಂಗೆ ಮಾತಾಡಿಸ್ತಾರೆ. ಒಳ್ಳೆ ಸ್ಟ್ರಾಟಜಿ. ಥರ ಇರಬೇಕು, 2 ಕಡೆ ನಂತರ ಇರಬೇಕು ಅಂತ.
ಅಲ್ಕ ಬಡ್ಡೈತದೆ. ಯಾವ ಬೆಳಗಿದ್ದೀನಿ ಗುರು ಒಂದ್ ಹೇಳ್ತೀನಿ ಕೇಳಿ, ಕಪ್ಪೆ ಕಸ್ತೂರಿ ಬಿಳಿ ದುರಂಕರ. ಆಯ್ತು, ಆಮೇಲೆ ಹಿಂಗ್ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹಂಗೆ ಅಣ್ಣ ಎಷ್ಟು ವರ್ಷ ನಿಂಗೆ ಇವಾಗ? ಎಷ್ಟು ವರ್ಷ? ಅಲ್ಲ ಎಷ್ಟು ವರ್ಷ ನಿಮ್ಗೆ? ಅಲ್ಲ ಅವ್ರಿಗೆ ಎಷ್ಟು ವರ್ಷ? ಅವಾಗ್ಲೇ ಕಲರ್ಸ್ ಬರ್ಲಿ ಅಂತ ಅವ್ರು 52 ವರ್ಷ ಕಲರ್ಸ್ ಬೇಕಾ ನಿಮ್ಗೆ? ಏ ನಿಜ ಹೇಳಿ, ಮದುವೆ ಆಗೈತಾ ಇಲ್ವಾ? ನಿಮ್ ತಮ್ಮನ ಮೇಲೆ ಆಟ ಕೇಳಿ ಮದುವೆ ಆಗೈತೆ. ಚೆನ್ನಾಗಿತ್ತು ಸರ್ ನಿಮ್ ಜೊತೆ ಮಾತಾಡಿ. ಇವಾಗ ಒಂದು ಟೇಸ್ಟ್ ಮಾಡೋಣ. ಕಲರ್ ಬರಬೇಕು ಅನ್ನೋದು ಮೇನ್ ಇರೋದು. ತುಪ್ಪ ಕೊಡ್ತಾವ್ರೆ. ಯಾವ್ದಣ್ಣ ಇದು? GRB ತುಪ್ಪನಾ ನಂದಿನಿ ತುಪ್ಪನಾ? ಓ ನಂದಿನಿ ತುಪ್ಪ. ಏನೇನೇ ನಂದಿನಿದೆ ಚೆನ್ನಾಗಿರೋದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತುಪ್ಪ ಗೈಸ್ ಅವ್ರ ಪಕ್ಕ ನಿಂತ್ಕೊಂಡು ಅವರೇ ಬೇಳೆ ಒಬ್ಬಿಟ್ಟನ್ನ ಮಾಡಿಸ್ಕೊಂಡ್ಬಂದಿನಿ. ಸುಡ್ತಾ ಇದೆ, ಅದಕ್ಕೆ ನಂದಿನಿದ್ ಬೇರೆ ಹಾಕೋರೆ ತುಪ್ಪನ. ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಓ ಸುಡ್ತೈತೆ ಗುರು. ಏನೇನು ವೆರೈಟಿಗಳು ನೋಡಿ ಗೈಸ್ ಅವರೆಕಾಳಲ್ಲಿ. ಏನಂದರೆ ನಮಗೆ ಇವಾಗ ತಿನ್ನೋ ಕೆಪಾಸಿಟಿ ಇಲ್ಲ. ತಿನ್ನೋ ಕೆಪಾಸಿಟಿ ಇದ್ರೆ ಬಾರ್ಸ್ ಹಾಕ್ಬಿಟ್ಟಿರ್ತಿದೆ. ಏನು ಮಾಡ್ತೀರಾ ಬನ್ನಿ. ತಿಂದಿಲ್ಲ ಅಂದರೂ ಇದಂತೂ ಬಿಡ್ಸ್ ಟ್ರೈ ಮಾಡಲ್ಲ. ಅಣ್ಣ ಅವರೇ ಬೇಳೆ ಐಸ್ ಕ್ರೀಮ್ ಇದು. ಎಲ್ಲಿ ಅವರೇ ಬೇಳೆನೇ ಕಾಣ್ತಾ ಇಲ್ಲ ಅದರಲ್ಲಿ. ಕಾಣ್ತಾ ಇದೆಯಲ್ಲ, ಒಳಗಡೆ ಎಲ್ಲ ಮಿಕ್ಸ್ ಇದೆ. ಹಾಕಿ ಐಸ್ ಕ್ರೀಮ್ ಹಾಕಿ. ಏನು ತಿಂದಿಲ್ಲ ಅಂದರೂ ಐಸ್ ಕ್ರೀಮ್ ತಿಂದೇ ಬಿಡಲ್ಲ ನಾವಂತೂ. ಏನೋ ಬಲೂನ್ ಆರಿಸ್ತವ್ರು, ಬನ್ನಿ ನೋಡೋಣ ಏನು ಆರಿಸ್ತವ್ರೆ ಅಂತ. ಅವರೇ ಬೇಳೆ ಗಾಳಿಗೆ. ಸತತ 10 ದಿನಗಳ ಕಾಲ ಸಕ್ಸಸ್ಫುಲ್ ಗೈಸ್ ಬರತ್ ಯಾವ್ದೋ ಬಲೂನ್ ಹಿಡ್ಕೊಂಡ್ಬಂದ್ಬಿಟ್ಟು ಗೈಸ್ ಯಾರೋ ಬಿಟ್ಟಿದ್ದು ಬಲೂನು. ಇವಾಗೆಲ್ಲ ಕಿತ್ತಿ ಬಿಡೋಣ ಬನ್ನಿ. ಒಂದು ಬೇಕಾ ಮೇಡಮ್? ಎಲ್ಲ ಬಿಟ್ಬಿಡ್ತಿರೋದು ಮೇಡಮ್ 50 ರೂಪಾಯಿ. ಏನು ಬಲೂನ್ ಬಿಡ್ತಾ ಇರೋದು, ಬೇರೆ ಏನು ಬಿಡ್ತಾ ಇಲ್ಲ. ಟಾಟಾ ಗೈಸ್ ನೋಡಿದ್ರಲ್ಲ, ಇಷ್ಟೇ ಜೀವನ. ಹುಡುಗಿರು ಬಲೂನು ಎಲ್ಲ ಒಂದೇ, ಬಿಟ್ರೆ ಹೋಯ್ತಾ ಇರ್ತಾರೆ. ಮುಗಿಸ್ಕೊಂಡು ನಾವು ಬಂದಿರೋದು ಅವರ ಬೆಳೆ ದೋಸೆ ಹತ್ರ. ನಂದಿನಿದಾ ತುಪ್ಪ ಹೆಂಗೆ? ಅವರೇ ಬೆಳೆ ಟ್ವಿಸ್ಟರು. ಅಣ್ಣ ಬಂದ ಹಿಂದೆ ವೀಡಿಯೋ ತೆಗಿಯೋಕ್ಕೆ. ಗೈಸ್ ಲಾಸ್ಟಿಗೆ ಬಂದಿರೋದು ಅವರೇ ಬೆಳೆ ವಡೆ ಮತ್ತು ಬೋಂಡ. ಲೈಟ್ ಬೇರೆ ಆನಾಯ್ತು. ಹೌದಾ ಮಾತೆ ಆಡಿಸ್ತಾ ಇಲ್ಲ. ನೋಡ್ಲಿಲ್ಲ. ಹಾಯ್, ಏನು ಮಗನೇ ನಿನ್ನ ಹೆಸರು? ಹಾಂ ವರ್ಣಿಕಾ. ಚೆನ್ನಾಗೈತೆ ಹೆಸರು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀನಿ. ಇವಾಗ ಸ್ವಲ್ಪ ರಿಕವರ್ ಆದೆ. ಓಕೆ ಗೈಸ್, ಅವರೇ ಬೇಳೆ ಮೇಳದಲ್ಲಿ ಏನೇನಿತ್ತು ಪ್ರತಿಯೊಂದು ಟೇಸ್ಟ್ ಮಾಡಿ ಎಲ್ಲನೂ ತಿಂದು ತೇಗಿ ಮಾಡಿ ಇವಾಗ ವಾಪಸ್ ಹೊರಡೋ ಟೈಮು. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಪ್ರೀತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಬೇರೆ ಕೊಟ್ಟಿದ್ದಾರೆ ನೋಡಿ. ಸೊ ಇನ್ನೊಂದೇನಂತ ಹೇಳಿದ್ರೆ ಇದು 25ನೇ ವರ್ಷದ ಅವರೇ ಬೇಳೆ ಮೇಳ. ಸೊ ಇದು ಬಂದು 27ನೇ ತಾರೀಕಿಂದ ಜಾನ್ವರಿ 5ನೇ ತಾರೀಕುವರೆಗೂ ಇರುತ್ತೆ, 10 ದಿವಸ. ಸೊ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಯಾರ್ಯಾರು ಬರಬೇಕು ಬನ್ನಿ, ತಿನ್ನಿ, ಮಜಾ ಮಾಡಿ ತೆಗಿ ಹೋಗಿ. ಸೊ ಇದನ್ನು ಇಲ್ಲಿಗೆ ಮುಗಿಸಿ ಹೋಗ್ತಾಯಿದ್ದೀವಿ ನಾವು. ಇವಾಗ ಆಚೆ ಹೋಗೋಣ ಬನ್ನಿ. ಆ್ಯಂಡ್ ನನಗೆ ಅಂತೂ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಅವರೇ ಬೇಳೆ ಒಬ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಐಸ್ ಕ್ರೀಮ್ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಟಾಪ್ ನಾಚ್ ಅಂದರೆ ಮಿಕ್ಸ್ಚರ್. ಅವರೇ ಬೇಳೆ ಡಿಫ್ರೆಂಟ್ ಮಿಕ್ಸ್ಚರ್ ಇತ್ತಲ್ಲ, ಫಸ್ಟ್ ಟ್ರೈ ಮಾಡಿದ್ದೆ ಅದು, ನಂಗೆ ಬೆಸ್ಟ್ ಅನಿಸಿದ್ದೆ ಅದು. ಅದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ. ಇವಾಗ ಎಲ್ಲಿ ಹೋಗ್ತೀವಿ, ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ತೋರಿಸ್ತೀನಿ. ಗೈಸ್ ಹೇರ್ ಕಟ್ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ನಮ್ಮ ಬ್ರದರ್ ಬರ್ತಡೇ ಇತ್ತು, ಆರ್ಯನ್ ಬ್ರೋ ಬರ್ತಡೇ. ಅದಕ್ಕೋಸ್ಕರ ಮತ್ತೆ ಯಲಹಂಕಗೆ ಹೋಗ್ತಾ ಇದ್ದೀವಿ. ಇನ್ನೊಂದೇನಂದ್ರೆ ಕೇಕ್ ಆರ್ಡರ್ ಮಾಡಿದ್ದೆ. ಫಸ್ಟ್ ಕೇಕ್ ಇಸ್ಕೊಂಬರೋಣ ಬನ್ನಿ. ಕೇಕ್ ಇಸ್ಕೊಂಡು ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇನ್ನೊಂದೇನಂದ್ರೆ ಇದು ಲಾಸ್ಟ್ ಮೂಮೆಂಟಲ್ಲಿ ನಾವು ಆರ್ಡರ್ ಕೊಟ್ಟಿದ್ದು, ಥ್ಯಾಂಕ್ಸ್ ಟು ಪ್ರೀತಮ್ ಬ್ರೋ. ಯಾಕಂದ್ರೆ ನಮ್ಮ ಮನೆ ಹತ್ರ ತುಂಬ ಗೊತ್ತಿರೋರು. ಏನು ಶಿಷ್ಯ 1-2 kg ರಂಗೈತಿ. ತಿನ್ಬಿಟ್ಟು ಮಲಗಿಸ್ಬೇಕು ನೋಡಿ. ಹಂಗೆ ನಮ್ಮ ಟೋಟಲ್ 10 kg ಶಿಷ್ಯ ತಿನ್ಬಿಟ್ಟು ಹಂಗೆ ಮಲಿಕಬೇಕಾಯ್ತು. ನಮ್ಮ ಮನೆ ಎಲ್ಲ ಡಿಕ್ಕಿಗೆ ತುಂಬಿಸಿ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಗೈಸ್ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಫುಲ್ಲು ಗೆಲ್ಲೋದು ಕೋಟಿ ಗೊಬ್ಬ.
ಎಲ್ಲಾ ಬಾಯ್ಸ್ ಹೋಗ್ತಾ ಇದೀವಿ. ಆರ್ಯನ್ ಬ್ರೋ ಬರ್ತಾಳೆ, ಎಲ್ಲಾ ದುಡ್ಡು ಎಣಿಸ್ತವ್ರೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಬಾಲಿಗೆ. ಯಾವ ದುಡ್ಡು ಎಣಿಸ್ತವ್ರೆ ಅಂತ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ರಲ್ಲ, ಅದು ಬಾಲಿ ಇಂಡೋನೇಷ್ಯಾ ರೂಪಾಯಿ. ಅದನ್ನ ನನ್ನ ಕಸಿನ್ ಬಾಲಿಗೆ ಹೋಗ್ತಾ ಇದ್ದೇನೆ ಹನಿಮೂನ್ಗೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಅವನಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸೋಣ ಅಂತ ಹೇಳಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಸಕ್ ಖರ್ಚಿಗೆ ಕಾಸು ಕೊಟ್ಟು ಕಳ್ಸೋಣ ಅಂತ ಹೇಳಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ತಗೊಂಡೋಗಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಸಿಗ್ತಾನೆ, ಅವನು ಕೊಟ್ಟು ಆಮೇಲೆ ಹೋಗ್ಬೇಕು ಯಲಹಂಕಕ್ಕೆ. ಬನ್ನಿ ನೋಡಿ ಗೈಸ್, ಕರೆನ್ಸಿ 1 ಲಕ್ಷ ರೂಪಾಯಿ ನೋಟ್ ಇದೆ ನೋಡಿ. ಏನ್ ಹೇಳಿದ್ರೆ ಕೇಳಿಸ್ಕೊಂಡ್ರೆ ಗೈಸ್, ಮಧ್ಯ ನಿನ್ ಫೋಟೋ ಹಾಕ್ಬಿಡ್ಬೇಕಾಯ್ತು ಮಚ್ಚ. ಓ ಇಲ್ಲಿ ಐತೆ ಕಣ ನಿನ್ ಫೋಟೋ ಇಲ್ಲಿ. ಹಿಂದೆ ಒಬ್ರು ಇರ್ತಾರೆ, ಮುಂದೆ ಒಬ್ರು ಇರ್ತಾರೆ, ಒಂದೊಂದು ನೋಟಲ್ಲಿ ಒಬ್ರು ಇರಕ್ಕೆ ಹೆಂಗಿರ್ತಾರೆ ಗೈಸ್. ನೋಡಿ ಹಳೆ ಆಕ್ಟ್ರು, ಕಾಮಿಡಿ ಆಕ್ಟರ್ ನರಸಿಂಹರಾಜು ತರ ಇಲ್ವಾ ಅವರು. ಓ ಫಾರ್ಮ್ ಹೌಸ್ ಫುಲ್ಲು ಲೈಟು ಗೈಸ್. ಅಯ್ಯೋ ಗೈಸ್, ಎಲ್ಲ ಮದುವೆಗೆ ಬಂದಂಗೆ ಬಂದ್ಬಿಟ್ಟವ್ರಲ್ಲಪ್ಪ. ಬರ್ತಡೇ ಬಾಯ್, ಬರ್ತಡೇ ಬಾಯ್ ಗೈಸ್. ಬರ್ತಡೇ ಬಾಯ್ಗೆ ಎಲ್ಲರ ವಿಶ್ ಮಾಡ್ರಿ. ವಿಶ್ ಮಾಡ, ಹ್ಯಾಪಿ ಬರ್ಡೇ. ಹಂಗಲ್ಲ ಕೊಡ, ಸಾಂಗ್ ಹೇಳು, ಸಾಂಗ್ ಹೇಳು. 100 ಕಾಲ ಸುಖವಾಗಿ. ಚಿಕ್ಕಮಂಗ್ಳೂರು ಯಾರು ಇದಾರಲ್ಲಪ್ಪ, ಕಾಫಿ ನಡಿಸ್ ಅಂತ ಕಣೋ ಗೈಸ್. ಬನ್ನಿ ಆರ್ಯನ್ ಬ್ರೋದು ಫಾರ್ಮ್ ಹೌಸ್ ಟೂರ್ ಮಾಡ್ತೀನಿ ಇವಾಗ. ಗೊತ್ತಲ್ಲ ಆನೆ, ಇದ್ರ ಬಗ್ಗೆ ಮಾತೇ ಇಲ್ಲ. ಅದಕ್ಕೆ ಹಾಕಿರೋ ಹಾರ ನೋಡಿ, ವಾಹ್ ಕ್ರೇಜಿ. ಅದಾದಮೇಲೆ ಆ್ಯಂಡ್ ಇನ್ನೊಂದೇನೆಂದರೆ, ನಾನಿಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ, ತುಂಬ ಸರಿ ಬಂದಿದ್ದೀನಿ. ಇಲ್ಲಿ ಏನು ಇಲ್ಲದೆ ಇದ್ದಾಗೂ ಬಂದಿದ್ದೀನಿ, ಎಲ್ಲ ಇದ್ದಾಗೂ ಬಂದಿದ್ದೀನಿ, ಎಲ್ಲ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೂ ಬಂದಿದ್ದೀನಿ. ಆದರೆ ತೋರಿಸಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಫುಲ್ ಆಗಲಿ ಆಮೇಲೆ ತೋರಿಸೋಣ ಅಂತ. ಆ್ಯಂಡ್ ಅದನ್ನು ಇವತ್ತೇ ಲಾಂಚ್ ಅವ್ರು ಬರ್ತಡೇ ದಿವಸ. ಬನ್ನಿ ಮೇಲ್ಗಡೆ ಅವ್ರದ್ದೇ ಸಪ್ರೇಟ್ ಇದೆ, ಅದಂತೂ ಕ್ರೇಜಿ ಆಗಿದೆ. ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಚಳಿ ಬೇರೆ ಆಗ್ತಾಯಿತ್ತು ಗೈಸ್, ಬೆಂಗಳೂರಲ್ಲಿ ಇಷ್ಟೊಂದು ಚಳಿ ಅಂತಲೇ ಗೊತ್ತಿರಲಿಲ್ಲ ನನಗೆ. ಬೇರೆ ಜೋಶ್ ಕಮ್ಮಿ ಆಗ್ತೈತೆ ಚಳಿಗೆ. ವಾಹ್, ಇನ್ನೇ ನೋಡಿ ವಿವೋ ಏನೂ ಕಾಣ್ತಾ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಸದ್ಯಕ್ಕೆ ರೂಮ್ ಲಾಕ್ ಆಗಿದೆ, ಕೀ ಬರ್ತಾ ಇದೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಸಿಟ್ಔಟ್ ಏರಿಯಾ ಮಸ್ತಾಗಿದೆ ಅಲ್ಲ. ಅಲ್ಲೊಂದು ವಾಶ್ರೂಮು, ಇದೊಂದು ಸಿಟ್ಔಟ್ ಏರಿಯಾ. ಇದೆಲ್ಲ ತೋರಿಸಿದ್ಮೇಲೆ ಈ ಫಾರ್ಮ್ದು ಒಂದು ಹೈಲೈಟ್ ತೋರಿಸ್ತೀನಿ ಬನ್ನಿ. ಆಯ್ತಣ್ಣ ತೋರಿಸ್ತೀನಿ ನೋಡಿ ಗೈಸ್. ಇದು ಅವ್ರಿಗೆ ಪ್ರೈವೇಟಾಗಿ ಮಾಡ್ಕೊಂಡಿರೋದು, ಬಟ್ ಇದು ಅವೈಲೇಬಲ್ ಇರುತ್ತೆ. ಏನಕ್ಕೆ? ರೆಂಟ್ ಔಟ್ ಮಾಡೋಕ್ಕೆ. ಏನು ಕ್ರೇಜಿ ಆಗೈತಲ್ಲ. ಈ ಇಂಟೀರಿಯರ್ ಡಿಸೈನೇ ನಂಗೆ ತುಂಬ ಇಷ್ಟ ಆಗಿದ್ದು. ವಾಶ್ರೂಮ್ ತೋರಿಸ್ತೇನೆ ರೀ ನಿಮಗೆ. ವಾಹ್, ನಾನು ಹೇರ್ ಕಟ್ ನೋಡಿ. ಇವಾಗ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಬಂದಿರೋ ಟೈಮ್ ತೋರಿಸ್ತೀನಿ ನೋಡಿ. 11 ಗಂಟೆ 33 ನಿಮಿಷ. 7 ಗಂಟೆಗೆ ಹೇಳಿದ್ರು ನಾನು ಕೆಲಸ ಮುಗಿಸ್ಕೊಂಡ್ ಬರೋಷ್ಟಲ್ಲ ಆಯ್ತಪ್ಪ, ಏನು ಮಾಡಕ್ಕ ಗುರು, ನಮ್ಗೆ ಜವಾಬ್ದಾರಿ ಅನ್ನೋದು ಐತ್ ಗುರು. ಓ ಅವ್ರಿಗೆಲ್ಲ ಬಿಸ್ನೆಸ್ ಕೊಟ್ಬಿಟ್ಟು ಬರೋದು 4-5 ಪಬ್ಸ್ ಅವ್ರಿಗೆ. ಅನ್ನ ಹಾಕ್ತಿರೋ ಇದಕ್ಕೆ ಹಂಗೆ ಮಾತಾಡ್ತೀರಾ? ಇದು ಅವ್ನು ಒಳ್ಳೆ ನಟ, ತೀಟೆ ನನ್ನ ಮಗ. ಗೈಸ್ ಎಲ್ಲ ಆದ್ಮೇಲೆ ಬಂದಿರೋ ದೊಡ್ಡಪ್ಪಂಗೆ ಜೈ ನೋಡಿ. ನಂದು ಈ ಕಡೆ ಕಾರ್ನರ್ ಸೈಟು ಇದು, ಈ ಕಡೆ 1.5 ಎಕರೆ. ನಮ್ದು ಇದು ಗುರು ಚಿಕ್ಕದು 1.5 ಎಕರೆ. ಗೈಸ್ ಕೇಕ್ ಎಲ್ಲ ಅನ್ಲೋಡ್ ಮಾಡಿ ಎಲ್ಲ ಬಾಕ್ಸ್ನೆಲ್ಲ ಇಲ್ಲಿ ಇಟ್ಟು ಕೇಕ್ನ ಅಲ್ಲಿ ಇಟ್ಟಿದ್ದೀವಿ. ವಾಪಸ್ ಕಾರ್ ಹಾಕಬೇಕು. ಸೊ ಬನ್ನಿ ಕೇಕ್ ಯಾವ ಥರ ಇದೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಗೈಸ್ ಇಲ್ಲಂತೂ ನೋಡಿ. ಲಾಸ್ಟ್ ಮೂಮೆಂಟಲ್ಲಿ ಮಾಡಿಸಿರೋ ಕೇಕು ಗೈಸ್, ಆರ್ಯನ್ ಅಂತ. ಯಾರಿಗೂ ಮಾಡಿಸಿಲ್ಲ ಇವತ್ತಿನವರೆಗೂ ನನ್ನ ಲೈಫಲ್ಲಿ, ಇದೇ ಫಸ್ಟ್ ಟೈಮ್ ಮಾಡಿಸಿರೋದು. ಸೊ ಬನ್ನಿ.
ಇದು ನಾವು ಮಾಡಿಸಿರೋ ಕೇಕು, ಯಾಕಂದ್ರೆ RCB ಫ್ಯಾನ್ ಅಲ್ವಾ, ಅದಕ್ಕೆ ರೆಡ್ಡಲ್ಲಿ ಮಾಡಿಸಿದ್ವಿ. ಇವ್ರು ಯಾರೋ CSK ಫ್ಯಾನ್ಸು ಗೈಸ್ ನೋಡಿ, ಯೆಲ್ಲೋ ಕಲರಲ್ಲಿ ಮಾಡಿಸ್ಬಿಟ್ಟವ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ವಿಡಿಯೋ ಕಳಿಸ್ತೀವಿ ಆಮೇಲೆ. ಹ್ಯಾಪಿ ಬರ್ಡೇ ಟು ಯು. ಮೊಬೈಲ್ ಬಿಡ್ರಿ ಸರ್, ನಾವು ಕಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಷ್ಟು ವರ್ಷ ಹೇಳಿ ಚಪ್ಪಾಳೆ ಹೊಡಿ, ಅದನ್ನ ಮಾತ್ರ ಹೇಳಲ್ಲ ಗೈಸ್. ಹೇಳೋಂಗೂ ಇಲ್ಲ. ವಯಸ್ಸಲ್ಲಿ ದೊಡ್ಡವರು ದೊಡ್ಡಪ್ಪ ವಯಸ್ಸಲ್ಲಿ ದೊಡ್ಡವರು ಅಂದ್ಬಿಟ್ಟು ಆಲ್ರೆಡಿ ಫಸ್ಟ್ ಎತ್ತು ಕಳೆದ್ಬಿಟ್ಟು ಆಮೇಲೆ ಕೇಕ್ ತಿನ್ಸ್ತಾ ಇರೋದು. ಸಮಾಜದಲ್ಲಿ ದೊಡ್ಡವರು ಓಕೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಸದಾಕಾಲ ಆರೋಗ್ಯ ಐಶ್ವರ್ಯ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೆಮ್ಮದಿ ಕೊಟ್ಟು ಕಾಪಾಡಲಿ. ಯಾವಾಗಲೂ ನಾವಿರ್ತೀವಿ ನಿಮ್ಮ ಜೊತೆ. ಬೆಳೆ ಕಮ್ಮಿ ಆಗುತ್ತೆ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾರ ಬೊಕ್ಕೆ ಇದು ನಾವು ತಂದಿದ್ದು, ಇದಂತೂ ನಾವು ತಂದಿದ್ದು. ಮ್ಯಾಡಿ ತಗೊಂಬಂದಿದ್ದಲ್ಲ, ಇದೆಲ್ಲ ಬ್ಯಾಡಿ ತಂದಿದ್ದು. ಮ್ಯಾಡಿ ಮದುವೆಲಿ ಎತ್ಕೊಂಬಂದಿದ್ದಲ್ಲ ಹಂಗೆ ಸೇಮ್. ಬೇರೆ ಯಾವ್ದು ನೀನು ಜಾನ್ವಿ ಕಪೂರ್ ಫ್ರೆಂಡ್ ತಾನೆ ನೀನು? ಇದು ಅವಲೇ ಹಾಕಿದಾರಲ್ಲೇ ಹುಡುಗರು ಹಾಕಿದಾರಲ್ಲೇ ಮದುವೆ ಮೇಲೆ ಶೂಟ್ ಮಾಡಿ ನಾನು ತಂದಿದ್ದು. ಇದು ಹಾಕ್ಸ್ಕೊಂಡು ಗ್ರೂಪ್ ಫೋಟೋ ಹಿಡಿದ್ರಿ. ರೆಡಿ ಬನ್ನಿ ಹಾಕ್ರು. ಅಣ್ಣ ಈ ಕಡೆ ತಿರ್ಗ್ಬೇಕು. ಶಾಲ್ ಶಾಲ್ ಕೊಡ್ರು. ಪೇಟ ಓ ನೀಟಾಗಿ ಮಡ್ಸ್ಕೊಂಡ್ಬಿಟ್ಟಿದ್ಯಾ. ತಗೊಳ್ಳಿ. ಇದು ನಮ್ಮ ಹುಡುಗರು ಯಾರು ಟ್ಯಾಗೆ ಕಿತ್ತಾಕಿಲ್ಲ, ಹಂಗೆ ನಾನು ಬರ್ಬೇಕಪ್ಪ. ಒಂದ್ ಸ್ಟೆಪ್ ಕೆಳಗಡೆ ಹೇಳ್ತೀನಿ. ಎಲ್ಲರೂ ಫೋಟೋ ಹಾಕ್ಸ್ಬಿಟ್ಟಿಯ ಸೈಟ್ ಹತ್ರ 100% ಹೇಳಕ್ಕ ಹೇಳ್ತೀನಿ ಹೇಳ. 1,25,000 ಇವಾಗ ಆಲ್ರೆಡಿ ಮ್ಯಾಟ್ರಿಕ್ ಆಗಿ ಸೋತಿದ್ದೀನಿ. ಇದೇನ್ ಗ್ಯಾರಂಟಿ ಇಲ್ಲ ಹೇಳ್ತೀನಿ ಅಂತ. 1,25,000. ಹೌದು, ಶಾಕ್ ಆದ ನಾನು. ಅದಕ್ಕೆ ಅಯ್ಯೋ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.